ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ಈ ದಿನ SSLC ಅರ್ಧವಾರ್ಷಿಕ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆ ಗ್ರೂಪ್ 3 ಅದನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದರಲ್ಲಿ ಇದು ಒಂದು ಮಾದರಿ ಪರೀಕ್ಷೆ ಪತ್ರಿಕೆ ಆಗಿದೆ. ಮಾದರಿ ಪರೀಕ್ಷೆ ಪತ್ರಿಕೆ ಆಗಿರೋದ್ರಿಂದ ಇದನ್ನು ನೀವು ಮಾದರಿಯಾಗಿ ತೊಗೊಳ್ತಾ ಹೋಗಬೇಕು. ಮತ್ತು ಇಲ್ಲಿ ಹೇಳ್ತಕ್ಕಂಥ ವಿಚಾರಗಳೇನಿದ್ದಾವೆ 100% ಇದರಲ್ಲಿ, ಯಾಕೆಂದರೆ ಕ್ವಶನ್ ಪೇಪರಲ್ಲಿ ಬರಲೇಬೇಕು ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್. ಕೆಲವೇ ಚಾಪ್ಟರ್ ಇರೋದ್ರಿಂದ 7 ಚಾಪ್ಟರ್ಗಳು ಮಾತ್ರ ಇದ್ದಾವೆ. ಅದಕ್ಕೆ 7 ಚಾಪ್ಟ್ರಲ್ಲಿ ಈ ಥರ ಕ್ವಶನ್ ಬರಲೇಬೇಕಾಗುತ್ತೆ. ಅದಕ್ಕೆ ನಾವು ಕೇರ್ಫುಲ್ಲಾಗಿ ಇದನ್ನು ಕೇಳ್ತಾ ಹೋಗಿ. ಫಸ್ಟ್ ಒನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಅಂದರೆ 1 × 8 ಎಷ್ಟು 8 ಅಂಕಗಳಿಗೆ ಕೇಳ್ತಾರೆ. ಫಸ್ಟ್ನೇ ಕ್ವಶನ್ ನೋಡ್ತಾ ಹೋಗೋಣ. 10, 7, 4 ಇತ್ಯಾದಿ. ಈ ಸಮಾಂತರ ಸ್ಟಡಿಯ 30ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 30ನೇ ಪದ ಅಂತ ತಕ್ಷಣ ನಾವೇನು ಮಾಡಬೇಕು, A 30 ಅಂತ ಬರ್ಕೊಳ್ಬೇಕು. ಇದನ್ನು A+29D ಅಂತ ಬರಿತಾ ಹೋಗಬೇಕು. A ಅಂದರೆ ಮೊದಲನೇ ಪದ ನಮಗೆ ಗೊತ್ತಿದೆ 10 ಆಗುತ್ತೆ, +29 ಹಾಗೆ ಬರೆಯೋಣ. ಡಿಯನ್ನು ಕಂಡುಹಿಡಿಬೇಕಂದ್ರೆ ಇದು ಸಾಮಾನ್ಯ ವ್ಯತ್ಯಾಸ ಅಂತೀವಿ. ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ, -3 ಆಗುತ್ತೆ. -3 ಸಾಮಾನ್ಯ ವ್ಯತ್ಯಾಸ ಆಗುತ್ತೆ. ಆವಾಗ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ 10 ಬರುತ್ತೆ. 10 ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಹೌದಾ? ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಈ ಮೈನಸ್ ಆಗುತ್ತೆ, ಅದು ಮೈನಸ್ ಅಂತ ಬರಿತಾ ಹೋಗೋಣ. ಮೈನಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 3 9 27ಕ್ಕೆ 7 ಆಗುತ್ತೆ, 10ಗೆ 2, 3 × 3 2 6 6 8 ಆಗುತ್ತೆ. ಅಂದರೆ -87 ಆಯಿತು. -87ರಲ್ಲಿ 10ನ್ನು ಕಳೀರಿ, -77 77 ಆಗುತ್ತೆ. ಅಂದರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಹೌದಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಎರಡನೇ ಕ್ವಶನ್ನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದ್ದರೆ, ನೋಡಿ ಇಲ್ಲಿ ಸ್ಥಿರವಾಗಿದ್ದರೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅವುಗಳ ರೇಖೆಗಳು ಏನಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಸ್ಥಿರವಾಗಿದ್ದಾವೆ ಅಂತಕ್ಕಂಥದ್ದು. ಸ್ಥಿರ ಅಂತಕ್ಕಂಥ ವರ್ಡನ್ನು ನೀವು ಅದನ್ನು ಗಮನದಲ್ಲಿ ಇಟ್ಕೊಬೇಕು. ಸ್ಥಿರವಾಗಿರ್ತಕ್ಕಂಥದ್ದು ಯಾವಾಗಲೂ ಯಾವುದು ಆಗಿರುತ್ತೆ ಅಂದರೆ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಅಂದರೆ ಛೇದಿಸುತ್ತವೆ ಅಥವಾ ಐಕ್ಯವಾಗಿರುತ್ತವೆ, ಅದಕ್ಕೆ ಮಾತ್ರ ಸ್ಥಿರವಾಗಿರುತ್ತೆ. ಇಲ್ಲಿ ಅಸ್ಥಿರ ಅಂತಕ್ಕಂಥದ್ದು ಏನನ್ನ ಬಂದಿದ್ರೆ ಅದು ಬದಲಾವಣೆ ಆಗ್ತಾ ಇತ್ತು. ಆದರೆ ಸ್ಥಿರವಾಗಿರೋದು ಅಂದರೆ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 3ನೇ ಕ್ವಶನ್, ಪಕ್ಕದ ಚಿತ್ರದಲ್ಲಿ ಡಿ ಈಸ್ ಪ್ಯಾರಲಲ್ ಟು BC ಅಂತ ಹೇಳಿದ್ದಾರೆ. ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕಂದ್ರೆ ನಾವು ಟೇಲರ್ಸ್ ಥಿಯರಮ್ನ ರೇಷಿಯೋವನ್ನು ಹಾಕಂತ ಹೋಗೋಣ. ಟೇಲರ್ಸ್ ಥಿಯರಮ್ ಏನು, AD by AC ಈಕ್ವಲ್ಸ್ DE by CB ಅಥವಾ BC ಅಂತ ತೊಗೊಳ್ಬೇಕು. ಇದನ್ನು ನೋಡಿ, ಇದು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಆಗುತ್ತೆ, AC ಎಷ್ಟಾಗುತ್ತೆ 4 ಆಗುತ್ತೆ, = DE ಅನ್ನೋದು 1 / ಇದ್ರ X ಆಗುತ್ತೆ. ಎಕ್ಸ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ X = 4 ಆಗುತ್ತೆ. ಅಂದರೆ X = 4 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡ್ತಾ ಹೋಗೋಣ. 4ನೇ ಕ್ವಶನ್ ನೋಡಿ, 4ನೇ ಕ್ವಶನ್ 6 ಮತ್ತು 20ರ ಮಾಸಾಹ 2 ಆದರೆ ಅವುಗಳ ಲಾಸಾಹ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಲಾಸಾಹ ಒಂದು ಸೂತ್ರ ಇದೆ, ಮಾಸಾಹ ಇಂಟು ಲಾಸಾಹ = A × B. ಅಂದರೆ ಆ 2 ಬೀಜೋಕ್ತಿಗಳು ಆಗಿರುತ್ತೆ. ಇಲ್ಲಿ ಮಾಸಾಹ ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ, ಲಾಸಾಹ ಕೊಟ್ಟಿಲ್ಲ, ಎಲ್ಲ ಹಾಗೆ ಬರೆಯೋಣ. ಮತ್ತು A ಕೊಟ್ಟಿದ್ದಾರೆ 6 ಆಗುತ್ತೆ, ಇಂಟು 20 ಆಗುತ್ತೆ, B ವ್ಯಾಲ್ಯೂ 20 ಆಗುತ್ತೆ. L ಬೇಕಾಗಿರೋದ್ರಿಂದ 6 × 20 / 2 ಆಗುತ್ತೆ. 2ರಿಂದ ಭಾಗಿಸ್ತಾ ಹೋಗೋಣ. 2 1 2 10 20 ಆಗುತ್ತೆ. ಅದನ್ನು ಗುಣಿಸಿ 6ರಿಂದ L = 6 × 10 ಅಂದರೆ 60 ಆಗುತ್ತೆ. ಅಂದರೆ ಅಲ್ಲಿಗೆ ಮಾಸಾಹ 2 ಆಗಿದೆ, ಲಾಸಾಹ 60 ಆಗುತ್ತೆ. ಇದು ಸಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪಕ್ಕದ ಚಿತ್ರದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಪಕ್ಕದ ಚಿತ್ರದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಹೇಳಿದ್ದಾರೆ. ಶೂನ್ಯತೆಗಳ ಸಂಖ್ಯೆ ಅಂದರೆ ಈ ಯಾವುದೇ ಒಂದು ಚಿತ್ರ ಕೊಟ್ಟಾಗ ಇಲ್ಲಿ ನಾವೇನು ಮಾಡಬೇಕು, X ಅಕ್ಷವನ್ನು ನೋಡ್ತಾ ಹೋಗಬೇಕು. X ಅಕ್ಷದಲ್ಲಿ ಆ ಕರು ಅಂತಕ್ಕಂಥದ್ದು ಯಾವ ರೀತಿಯಾಗಿ Xನ್ನು ಟಚ್ ಆಗಿದೆ, ಎಷ್ಟು ಪಾಯಿಂಟ್ಗಳಲ್ಲಿ, ಎಷ್ಟು ಬಿಂದುಗಳಲ್ಲಿ ಅಂತ. 1 2 3 4 ಬಿಂದುಗಳಲ್ಲಿ ಅದು ಟಚ್ ಆಗಿರೋದ್ರಿಂದ ಅದರ ಶೂನ್ಯತೆಯ ಸಂಖ್ಯೆ ಎಷ್ಟಾಗುತ್ತೆ, 4 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್,
ಎಕ್ಸ್ ಸ್ಕ್ವಯರ್ ಮೈನಸ್ 4x = 0 ಸಮೀಕರಣದ ಮೂಲಗಳು ಏನಾಗಿದ್ದಾವೆ ಅಂತ ಕೇಳಿದ್ದಾರೆ. ಇವಾಗ ನೋಡಿ, ಈ ಥರ ಕ್ವಶನ್ ಬಂದಾಗ ನಾವೇನು ಮಾಡಬೇಕು, ಎಕ್ಸ್ನ ಕಾಮನ್ ತೆಗೆಯೋಣ. ಆವಾಗ ಎಕ್ಸ್ ಮೈನಸ್ 4 ಉಳಿಯುತ್ತೆ = 0 ಆಗುತ್ತೆ. ಇವಾಗ ಎಕ್ಸ್ = 0 ಒಂದಾದರೆ ಎಕ್ಸ್ ಮೈನಸ್ 4 ಆಗುತ್ತೆ. ಎಕ್ಸ್ ಮೈನಸ್ 4 = 0. ಆ ಮೈನಸ್ 4 ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಅಂದರೆ 0,4 ಅನ್ನೋದು ಅದರ ಉತ್ತರ ಆಗಿರುತ್ತೆ. 0,4 ಯಾವುದೋ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. 7ನೇ ಕ್ವಶನ್ ನೋಡ್ತೋಣ. ಮೂಲ ಬಿಂದು ಮತ್ತು ಪಿ ಆಫ್ ಎಕ್ಸ್ ವೈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಇಲ್ಲಿ ನೋಡಿ, ಈ ಥರ ಮೂಲ ಬಿಂದು ಮತ್ತು ಒಂದು ಬಿಂದುವಿನ ನಡುವಿನ ದೂರ ಅಂತ ಕೇಳಿದಾಗ ನಮಗೆ ಫಾರ್ಮುಲಾ ಏನು, ಡಿ √x² + y². ಎ ಆಪ್ಷನ್ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಆಪ್ಷನ್ಸ್ ಡಿನೂ ಕರೆಕ್ಟ್ ಆಗಿದೆ. ಯಾಕೆಂದರೆ ಅದೇ ಉತ್ತರ ಸೇಮ್ ಇರೋದ್ರಿಂದ ಡಿ, ಎ ಅಥವಾ ಡಿ ಎರಡೂ ಒಂದೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ರೀತಿಯಾಗಿ ಸಮಾಂತರ ಶ್ರೇಣಿಗಳಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂದರೆ ಇದೇ ರೀತಿಯಾಗಿರುತ್ತೆ. ಇದನ್ನು ತುಂಬ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಇದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಮಾಡೋದಕ್ಕೆ. ಇಲ್ಲಿ ನೋಡಿ, ಒಂದು ಸಮಾಂತರ ಶ್ರೇಣಿಯಲ್ಲಿ S5 = 30 ಆದರೆ S4 = 20 ಆದರೆ A5 ಕಂಡುಹಿಡಿಯಿರಿ ಅಂತ. ಇದು ಒಂದು ಸೂತ್ರ ಇದೆ. ಇದು ಈಸಿ ಮೆಥಡ್. ಯಾಕೆಂದರೆ 1 ಮಾರ್ಕ್ಸ್ ಕೇಳೋದ್ರಿಂದ ನಾವು ಇದನ್ನು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಬರೆಯೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೆ 1 ಮಾರ್ಕ್ಸ್ ಕ್ವಶನ್ ಥರ ಇರೋದ್ರಿಂದ A5 ಒಂದು ಫಾರ್ಮುಲಾ ಇದೆ. AN = SN - SN-1 ಅಂತಕ್ಕಂಥದ್ದು ಸೂತ್ರ ಇದೆ. ಈ ಸೂತ್ರದಲ್ಲಿ n ವ್ಯಾಲ್ಯೂ 5 ಅಂತ ತೊಗೊಳ್ಳೋಣ. n ವ್ಯಾಲ್ಯೂ 5 ಇರೋದ್ರಿಂದ A5 = S5 - S5 - 1 ಆಗುತ್ತೆ. ಇದು A5 = S5 - S4 ಆಗುತ್ತೆ. ಇವಾಗ ನೋಡಿ, ಇದರ ಬೆಲೆ ಗೊತ್ತಿದೆ ನಮಗೆ. ಯಾವುದು S5 ಗೊತ್ತಿದೆ, ಎಷ್ಟಿದೆ 30, ಮೈನಸ್ S4 ಗೊತ್ತಿದೆ 20 ಆಗುತ್ತೆ. ಅದು ಕಳೀತಾ ಹೋಗಿ A5 ಮೈನಸ್ ಮಾಡ್ತಾ ಹೋಗಿ ಎಷ್ಟು ಬರುತ್ತೆ, 10. ರೈಟ್. ಅಂದರೆ 5 ಪದಗಳು A5 5ನೇ ಪದ ಎಷ್ಟಾಗಿದೆ, 10 ಆಗುತ್ತೆ. ನೋಡಿ, ಈ ಫಾರ್ಮುಲಾ ಈಗಿರ್ತಕ್ಕಂಥ ಪುಸ್ತಕಗಳಲ್ಲಿ ಇಲ್ಲ. ಇದು ಯಾವುದು CBSE ಬುಕ್ಕಲ್ಲಿ ಇರ್ತಕ್ಕಂಥ ಫಾರ್ಮುಲಾ ಇದು. ಅದಕ್ಕೆ ಇಂತಹ ಒಂದು ಪ್ರಾಬ್ಲಮ್ಗಳನ್ನ ನೀವು ಹೆಚ್ಚು ಕಲಿತಾ ಹೋಗಿ ನಿಮಗೆ ಅಲ್ಲಿ ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ. ಸೆಕೆಂಡ್ ಮೇನಲ್ಲೂ ಸಹ ಇದು 1 ಮಾರ್ಕ್ಸಿಗೆ ಕ್ವಶನ್ಗೆ ಸಂಬಂಧಪಟ್ಟಂಗೆ ಇರ್ತದೆ. ಆ 1 ಮಾರ್ಕ್ಸ್ ಕ್ವಶನ್ ನೋಡಿ, ಅದು ಎಷ್ಟಿರ್ತವೆ ಕ್ವಶನ್ಸು, 8 ಕ್ವಶನ್ ಇರುತ್ತೆ. 1 × 8 ಅಂತ ಕರಿತಾ ಹೋಗುತ್ತೆ, 8 ಆಗುತ್ತೆ. 2ನೇ ಕ್ವಶನ್ 9ನೇ ಕ್ವಶನ್ ನೋಡ್ತಾ ಹೋಗೋಣ. ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತ ಕೇಳಿದ್ದಾರೆ. ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ax² + bx + c = 0 ಅಥವಾ 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ನೋಡಿ, ಇದೇ ರೀತಿಯಾಗಿ ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದರೆ ಅಥವಾ ಸಮಾಂತರ ಶ್ರೇಣಿಯ ಆದರ್ಶ ರೂಪವನ್ನು ಬರೀರಿ ಅಂತಲೂ ಸಹ ಕೇಳ್ಬೋದು. ಅದನ್ನು ಸಹ ನೀವು ಗಮನ ಇಟ್ಟು ಕಲಿತಾ ಹೋಗಿ, ನಿಮ್ಗೆ ಅಲ್ಲೂ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತೋಣ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. ನೋಡಿ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಇದು ಯಾವ ಚಾಪ್ಟರ್ಲ್ಲಿ ಬರುತ್ತೆ, ವಾಸ್ತವ ಸಂಖ್ಯೆಗಳಲ್ಲಿ ಬರ್ತಾ ಹೋಗುತ್ತೆ. ಈ ವಾಸ್ತವ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದನ್ನು ನೀವು ಅಲ್ಲೂ ಸಹ ನೀವು ಅದನ್ನು ಕಲಿತಾ ಹೋಗಬೇಕು. ಯಾವುದೇ ಒಂದು ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳಾಗಿ ನಾವು ವಿಭಾಗಿಸಬಹುದು ಅಂತಕ್ಕಂಥದ್ದನ್ನೇ ಅಂಕಗಣಿತದ ಮೂಲ ಪ್ರಮೇಯ ಆಗಿರುತ್ತೆ. ಅದನ್ನು 1 ಮಾರ್ಕ್ಸ್ ಇರೋದ್ರಿಂದ ಅದರಲ್ಲಿ ನೋಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 11ನೇ ಕ್ವಶನ್. P ಆಫ್ x = 2x² - 3x + 6 - x⁵. ಈ ಬಹುಪದೋಕ್ತಿಯ ಮಹತ್ತರ ಘಾತ ಬರೆಯಿರಿ ಅಂತ ಕೇಳಿದರೆ, ಮಹತ್ತಮ ಘಾತ ಅಂತ ಕರಿತೀವಿ. ಮಹತ್ತಮ ಘಾತ ಅಂದರೆ ಹೈಯೆಸ್ಟ್ ಪವರ್. ಅದು ಯಾವುದು ಹೈಯೆಸ್ಟ್ ಪವರ್ ಇರ್ತದೋ ಅದನ್ನು ಬರಿತಾ ಹೋಗ್ಬೇಕು. ಇಲ್ಲಿ ನೋಡಿ, x⁵ ಅಂತಕ್ಕಂಥದ್ದು ಇದೆ. ಇದು ಏನಾಗುತ್ತೆ, ಬರೀ 5 ಅನ್ನೋದು ಬರೆದ್ರೆ ಸಾಕು. ಇದಕ್ಕೆ 1 ಮಾರ್ಕ್ಸ್. ಇಲ್ಲಿ ಮಹತ್ತಮ ಘಾತ ಅಂದರೆ x⁵. ಆ ವೇರಿಯೇಬಲ್ ಅಂತಕ್ಕಂಥದ್ದು ಏನಿದೆ, ಎಷ್ಟು ಘಾತಾಂಕವನ್ನು ಹೊಂದಿದೆ ಅದನ್ನು ಬರೆದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 2, 3 ಮತ್ತು 4, 7 ಬಿಂದುಗಳನ್ನು ಜೋಡಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಿರ್ದೇಶಾಂಕಗಳನ್ನು ಕಂಡುಹಿಡಿತಕ್ಕಂಥದ್ದು. ಮಧ್ಯಬಿಂದುವಿನ ನಿರ್ದೇಶಾಂಕ ಅಂದರೆ ಮಧ್ಯಬಿಂದುವಿನ ಸೂತ್ರವನ್ನು ಹಾಕ್ಕೊಂಡು ಮಾಡೋದು. ಮಧ್ಯಬಿಂದುವಿನ ಸೂತ್ರ ಏನು ನೋಡಿ, ಮಧ್ಯಬಿಂದುವಿನ ಸೂತ್ರ ಏನಂದರೆ x1 + x2/2 ಅಂತ ಕರಿತಾ ಹೋಗ್ತೀವಿ. x1 + x2/2, y1 + y2/2
2 ಅಂತ ಇರ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಈ ಸೂತ್ರವನ್ನು ನಾವು ಬಿಡಿಸ್ತಾ ಹೋಗಬೇಕು. ಹೇಗೆ? ಅದರಲ್ಲಿ ಇರ್ತಕ್ಕಂಥದ್ದು ಇದೇ ಮಧ್ಯಬಿಂದುವಿನ ಸೂತ್ರ. ಎಕ್ಸ್ ಬೆಲೆ 2 ಆಗುತ್ತೆ. ಎಕ್ಸ್ ಬೆಲೆ ಏನಾಗುತ್ತೆ? 2 ಆಗುತ್ತೆ. 2 + 4/2 ಆಗುತ್ತೆ. ಮತ್ತು 3 + 7/2 ಆಗುತ್ತೆ. ಇವನ್ನ ಆ್ಯಡ್ ಮಾಡ್ತಾ ಹೋಗೋಣ. ಅವಾಗ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? ನಮಗೆ 6 ಆಗುತ್ತೆ. 6/2 ಆಗುತ್ತೆ. ಇದು 10/2 ಭಾಗಿಸ್ತಾ ಹೋಗೋಣ. 2 1 2 3 6 ಆಗುತ್ತೆ. 2 1 2 5 10 ಆಗುತ್ತೆ. ಅಂದರೆ ಆಗ ನಮಗೆ ಉತ್ತರ ಏನಾಗುತ್ತೆ? 3,5 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದು 1 ಮಾರ್ಕ್ಸಿಂದಿದು. ಇದು ಮಧ್ಯಬಿಂದುವಿನ ಸೂತ್ರವನ್ನು ಹಾಕಂತಕ್ಕಂಥದ್ದು, ಹೌದಾ? ಇದನ್ನು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತಲೂ ಕರಿತೀವಿ ಇಂಗ್ಲೀಷಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. x + 3y - 6 = 0 ಮತ್ತು 2x - 3y - 12 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಯಾವ ವಿಧದ ರೇಖೆಗಳನ್ನು ಪ್ರತಿನಿಧಿಸುತ್ತದೆ? ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಈ ರೇಖಾತ್ಮಕ ಸಮೀಕರಣದಲ್ಲಿ ಈ ಥರದ್ದು ಕ್ವಶನ್ ಇದ್ದೇ ಇರುತ್ತೆ. ಇದು ಯಾವ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಆ ಥರ ಕೇಳಿದಾಗ ನಾವೇನು ಮಾಡಬೇಕಂದ್ರೆ A1/A2 ಆ ಥರ ಫಾರ್ಮುಲಾ ಹಾಕೊಂಡು ಮಾಡಬೇಕು. A1/A2, A1 ಎಷ್ಟಾಗಿದೆ? 1, A2 ಎಷ್ಟು? 2, ಅಂದರೆ 1/2 ಆಯಿತು. ಅದೇ ಥರ B1/B2 ತೊಗೊಳ್ಳೋಣ. B1/B2, B1 ಎಷ್ಟಿದೆ? 3 ಇದೆ. B2 ಎಷ್ಟಿದೆ? -3. ಇವಾಗ ಡಿವೈಡ್ ಮಾಡ್ತಾ ಹೋಗೋಣ, ಭಾಗಿಸೋಣ. 3ಇಂದ ಹೋಗೋದು ನೋಡಿ, 3 1 -1 ಆಯಿತು. ಇಲ್ಲಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಯಾಕೆ? ಇದರಲ್ಲಿ 1/2 ಬಂದೈತೆ, ಹಾಫ್ ಅಂತ ಇರ್ತೀವಿ. ಇಲ್ಲಿ -1 ಅಂದರೆ ಇಲ್ಲಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಆಯಿತು. A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಅದಕ್ಕೆ ನಾವೇನಂತ ಕರಿಬೋದು? ಇದು ಛೇದಿಸುವ ರೇಖೆಗಳಾಗಿದ್ದಾವೆ ಅಂತ ಬರೀಬೇಕು. ಈ ಎರಡು ರೇಖೆಗಳು ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಛೇದಿಸುವ ರೇಖೆಗಳು ಅಂತ ಬರೀಬೇಕಾಗುತ್ತೆ, ಹೌದಾ? ಆ ಛೇದಿಸುವ ರೇಖೆಗಳಂದರೆ ನಾವು ಫಸ್ಟ್ ಈ ಥರ ಫಾರ್ಮುಲಾ ಹಾಕೊಂಡು ಮಾಡಲೇಬೇಕಾಗುತ್ತೆ. ನೆಕ್ಸ್ಟು, ಪಕ್ಕದ ಚಿತ್ರದಲ್ಲಿ 2 ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅನುರೂಪ ಬಾಹುಗಳ ಸರಿಯಾದ ಅನುಪಾತ ಬರೆಯಿರಿ ಅಂತ ಕೇಳಿದ್ದಾರೆ. ಅವು ಎರಡೂ ಸಹ ಸಮರೂಪಿ ತ್ರಿಭುಜಗಳು ಅಂತ ತಿಳ್ಕೊಂಬಿಡೋಣ. ಆವಾಗ ನಾವು ಅದಕ್ಕೆ ಫಾರ್ಮುಲಾಸ್ ಬರೀಬೇಕು. ಅಂದರೆ ಅದರದ್ದು ರೇಷಿಯೋ ಏನಾಗಿರುತ್ತೆ ಅಂತ ಕೇಳಿದರೆ ಆ ರೇಷಿಯೋ ಬರೀತಾ ಹೋಗೋಣ. ರೇಷಿಯೋ ಇವಾಗ ನೋಡಿ, ಇಲ್ಲಿ ನಾನು ಬರೀತಾ ಹೋಗ್ತೀನಿ. ಇವಾಗ ಒಂದು ತ್ರಿಭುಜ ತೊಗೊತೀನಿ. ತ್ರಿಭುಜ ABC ಮತ್ತು ತ್ರಿಭುಜ PQRಗಳಲ್ಲಿ ಆರ್ಗಳಲ್ಲಿ ಏನಾಗುತ್ತೆ? ರೇಷಿಯೋ ಬರೆಯೋಣ. ರೇಷಿಯೋ AB ಅಂತ ತೊಗೊಂಡಿದ್ದೀನಿ. AB ಬೈ ಇದು ಬರುತ್ತೆ. AB ಬೈ ಈ ಬಾಹುಗೆ ಸಮವಾಗಿರುತ್ತೆ, ಅಂದರೆ RQ ಈಸ್ ಈಕ್ವಲ್ ಟು ದಿ. ನೆಕ್ಸ್ಟ್ BC ತೊಗೊಂಡಿದ್ದೀನಿ. BC ಇದು ತೊಗೊಂಡಿದ್ದೀನಿ. BC ಡಿವೈಡ್ ಬೈ ಯಾವುದು ಬರೀಬೇಕು? ಎಸ್, ಕರೆಕ್ಟ್, ಇದು ಬರೀಬೇಕು. ಅಂದರೆ QP ಬರೀಬೇಕು ಈಸ್ ಈಕ್ವಲ್ ಟು ದಿ. ನೆಕ್ಸ್ಟ್ AC ಬೈ PR. ಇದು ಅನುರೂಪವಾದ ಬಾಹುಗಳು. ಇದು ಸರಿಯಾದ ಕ್ರಮವಾಗಿದೆ. ಅರ್ಥ ಆಯ್ತಲ್ವ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಇಲ್ಲಿ ಮೊತ್ತ ಕೇಳಿದ್ದಾನೆ, ಧನ ಪೂರ್ಣಾಂಕಗಳ ಮೊತ್ತ. ಇಲ್ಲಿ ನೋಡಿ, ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಮಾಡ್ತಾ ಹೋಗಬೇಕು. ಯಾಕೆಂದರೆ SN AN ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ SN ಕೇಳಿದ್ದಾನೆ, ಮೊತ್ತ ಅಂದರೆ SN, ಹೌದಾ? SN ಅಂತ ಕೇಳಿದ್ದಾನೆ. ಫಾರ್ಮುಲಾ ಏನು? n/2 ಆಫ್ 2a ಪ್ಲಸ್ n - 1 ಇಂಟು d. ಇದು ಫಾರ್ಮುಲಾ. ಇಲ್ಲಿ ಧನ ಪೂರ್ಣಾಂಕಗಳು ಅಂತ ಹೇಳಿದರೆ ಆವಾಗ ಅದಕ್ಕೆ ಏನು ಮಾಡೋಣ? 1 2 3 4 ಈ ಥರ ಬರುತ್ತೆ. ಯಾಕೆ 1ರಿಂದನೇ ಸ್ಟಾರ್ಟ್ ಮಾಡಿದ್ವಿ, 0ಯಿಂದ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾವು ಇಲ್ಲಿ 0ನ ತೊಗೊಳ್ತಾ ಹೋಗ್ತೀವಿ. ಆದರೆ ಯಾವುದೇ ಆಗಲಿ ಒಂದು ಪೂರ್ಣಾಂಕಗಳ ಸಂಖ್ಯೆಯನ್ನು ನಾವು ಹೇಳಬೇಕಾದ್ರೆ ಯಾರೂ ಸಹ 0ಯಿಂದ ಹೇಳಲ್ಲ, 1ಇಂದನೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾವು 1ರಿಂದ ಸ್ಟಾರ್ಟ್ ಮಾಡೋಣ. ಇವಾಗ 20 ಅಂತ ಹೇಳಿದರೆ n ಬೆಲೆ 20 ಆಗುತ್ತೆ, a ಬೆಲೆ 1 ಆಗುತ್ತೆ, d ಬೆಲೆನೂ ಸಹ 1 ಆಗುತ್ತೆ. ಈ ಸಮೀಕರಣದಲ್ಲಿ ಹಾಕ್ತಾ ಹೋಗೋಣ. ಎಸ್ 20 ಈಸ್ ಈಕ್ವಲ್ ಟು 20/2 ಇಂಟು 2 ಇಂಟು 1 ಆಗುತ್ತೆ, ಮೈನಸ್ 20 ಮೈನಸ್ ಇದು ಪ್ಲಸ್ ಇದು 20 ಮೈನಸ್ 1 ಇಂಟು ಡಿ ಬೆಲೆ ಎಷ್ಟಾಗುತ್ತೆ? 1. ಭಾಗಿಸ್ರಿ, 2ರಿಂದ 2 10 20 ಅಂದರೆ 10 ಬರುತ್ತೆ. 10 ಇಂಟು 2ರಿಂದ ಮಲ್ಟಿಪ್ಲಿಕೇಶನ್ ಮಾಡಿ 2 1 2 2 1 2 ಆಗುತ್ತೆ, ಪ್ಲಸ್ 19 ಆಗುತ್ತೆ. 19 ಇಂಟು 1 ಅಂದರೆ 19.
10. ನೋಡಿ ಇವೆರಡನ್ನ ಕೂಡಬೇಕು ಪ್ಲಸ್ ಇರೋದ್ರಿಂದ, ಅದಕ್ಕೆ 21 ಆಯಿತು. 21 ಇಂಟು 10 ಮಾಡಿಕೊಂಡ್ರೆ 210. ಅಂದರೆ 20 ಪದಗಳ ಮೊತ್ತ ಎಷ್ಟಾಗುತ್ತೆ? 210 ಆಗುತ್ತೆ. ನಾವು ಈ ರೀತಿಯಾಗಿ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಹಾಕ್ಕೊಂಡು ಮಾಡಬೇಕಾಗುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ನೋಡಿ ಇದು ಕ್ವಶನ್ ಈಸಿ ಇರ್ತಕ್ಕಂಥದ್ದು. ಇನ್ನೊಂದು ನೆಕ್ಸ್ಟ್ ಕ್ವಶನ್ ನೋಡಿ ತುಂಬ ಈಸಿ ಇದೆ, ಆದರೆ ಮಾಡ್ತಕ್ಕಂಥ ವಿಧಾನ ಭಾಳ ಕೇರ್ಫುಲ್ಲಾಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಅವಾಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಕೊಟ್ಟಿರೋದು ನೋಡಿ, ಪಿ ಆಫ್ 5, -7 ಬಿಂದುವು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದರಿಂದ? ಎಕ್ಸ್ ಅಕ್ಷದಿಂದ ಅಂತ ಕೇಳಿದಾನೆ. ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ ಅಕ್ಷದಿಂದ ಅಂತ ಕೇಳಿದಾಗ ನಾವು ವೈ ಬಿಂದುವನ್ನು ಹೇಳ್ತಾ ಹೋಗಬೇಕು. ವೈ ಬಿಂದುವಿನ ಪಾಯಿಂಟ್ ಎಷ್ಟಿದೆ? -7 ಅಂತ ಬರುತ್ತೆ ಸಾಕು, ಅದಕ್ಕೆ 1 ಅಂಕ ಬರುತ್ತೆ. ನೋಡಿ ಈ ರೀತಿಯಾಗಿ ನಾವೇನು ಮಾಡಬೇಕು, ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗಬೇಕು. ಅರ್ಥ ಆಗ್ತಿದೆ ತಾನೆ? ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇವಾಗ 2 ಅಂಕದ ಪ್ರಶ್ನೆಗಳು ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಕ್ವಶನ್ನು ನೋಡಿ, 6, 72, 120 ಇವುಗಳ ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅವಿಭಾಜ್ಯ ಅಪವರ್ತನ ವಿಧಾನ. ಆವಾಗ ಅವಿಭಾಜ್ಯ ಅಪವರ್ತನ ವಿಧಾನ ಅಂದರೆ ಯಾವುದು? ಇಲ್ಲಿ ನೋಡಿ, 6ರಿಂದ 6ಅನ್ನು ಹೇಗೆ ಬರೀತೀಯಾ? 2 × 3, 2 3 6. 72ಅನ್ನು ಹೇಗೆ ಬರೀತೀಯಾ? ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ 72ಅನ್ನು. ನೋಡಿ 72 ಭಾಗಾಕಾರ ವಿಧಾನದಲ್ಲಿ ಇಲ್ಲಿ ಹೋಗ್ಬೇಕು. LCM ಹೆಂಗೆ ತೊಗೊತೀವೋ ಅದೇ ರೀತಿಯಾಗಿ 2ರಿಂದ 2 3 6, 1 ಉಳಿತು 2, 6 12, ಮತ್ತು 2ರಿಂದ 2 1 2 8 16, ಮತ್ತು 2ರಿಂದ 2 9 18, ಮತ್ತು 3ರಿಂದ 3 3 9. ಹೌದಾ? ಇಲ್ಲಿ 3ರಿಂದ 3 1 ಅಂದರೆ 2 × 2 × 2 × 3 × 3 ಆಗುತ್ತೆ. ಕರೆಕ್ಟಾ? ಓಕೆ. ಅದೇ ರೀತಿಯಾಗಿ 120ನ್ನು ಸಹ ನಾವು ಇದೇ ಅಪವರ್ತನಗಳಾಗಿ ಕಂಡುಹಿಡಬೇಕು. 120ನ್ನು 2ರಿಂದ ಸ್ಟಾರ್ಟ್ ಮಾಡೋಣ. 2 6 12 0, ಮತ್ತು 2ರಿಂದ ಬರೀರಿ 2 3 ಮತ್ತು 2ರಿಂದ 2 15, ಮತ್ತು 5ರಿಂದ ಮಾಡಿ, ಇಲ್ಲ 3ರಿಂದ ಮಾಡಿ. 3ರಿಂದ 3 5 15, 5ರಿಂದ 5 1 5. ಇವಾಗ 120ನ್ನು ಹೇಗೆ ಬರೀಬೋದು? 120 ಈಕ್ವಲ್ಸ್ ಯಾವ್ಯಾವ ಇದ್ದಾವೆ? 2 × 2 × 2, ಆಮೇಲೆ 3 × 5 ಆಗುತ್ತೆ. 3 × 5. ಇವಾಗ ಇದರಲ್ಲಿ ಮಾಸಾಹ ಅಂತ ಹೇಳಿದೆ. ಮಾಸಾಹ ಅಂದರೆ 2ರಲ್ಲಿ ಇರತಕ್ಕಂಥವು ಮಾತ್ರ ಬರೀಬೇಕು. ಯಾವ್ಯಾವ ಇದ್ದಾವೆ? ಇದರಲ್ಲಿ 2 ಇದೆ, ಇದರಲ್ಲೂ 2 ಇದೆ, ಇದರಲ್ಲಿ 2 ಇದೆ. ಅಂದರೆ ನಾವೇನು ಮಾಡಿರ್ತೀವಿ? ಮಾಸಾಹವನ್ನು ಬರೀಬೇಕಾದ್ರೆ ಮಾಸಾಹ ಈಕ್ವಲ್ಸ್ 2 ಇದೆ, 2ಅನ್ನು ಬರೀಬೇಕು ಇಂಟು, ಮತ್ತು ಯಾವುದಿದೆ? 3 ಅಂತಕ್ಕಂಥದ್ದು ಇಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ. ಆವಾಗ 3 ಬರೀಬೇಕು. 3 2 6. 6 ಅನ್ನೋದೇನಾಗುತ್ತೆ? ಅದರ ಮಾಸಾಹ ಆಗುತ್ತೆ. ನೋಡಿ ಇದು 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಾವು ಇದನ್ನು ಈ ರೀತಿಯಾಗಿ ಕಂಡುಹಿಡಿಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. x + 3y = 6, 2x - 3y = 12 ಈ ಸಮೀಕರಣವನ್ನು ಬಿಡಿಸ್ತಕ್ಕಂಥದ್ದು ಯಾವ ವಿಧಾನದಲ್ಲಿ ಯಾವ ವಿಧಾನ ಬೇಕಾದರೂ ಬಿಡಿಸ್ಬೋದು ನಾವು. ಏಕೆಂದರೆ ಅವರು ಇದೇ ವಿಧಾನದಲ್ಲಿ ಬಿಡಿಸಿ ಅಂತ ಹೇಳಿಲ್ಲ. ಯಾವುದು ವರ್ಜಿಸುವ ವಿಧಾನ ಅಂತ ಹೇಳಿಲ್ಲ, ಆದೇಶಿಸುವ ವಿಧಾನ ಅಂತ ಹೇಳಿಲ್ಲ. ಯಾವ ವಿಧಾನದಲ್ಲಿ ಬೇಕಾದ್ರೂ ನಾವು ಅದನ್ನು ಬಿಡಿಸ್ತಾ ಹೋಗ್ಬೋದು. ಅದಕ್ಕೆ ನಾನೇನು ಮಾಡ್ತೀನಿ ನೋಡಿ, ಈ 2 ಸಮೀಕರಣಗಳನ್ನು ಫಸ್ಟ್ ಬರಿತಾ ಹೋಗ್ತೀನಿ. x + 3y = 6 ಆಗಿದೆ. ನೆಕ್ಸ್ಟ್ ಇನ್ನೊಂದು 2x - 3y = 12 ಆಗುತ್ತೆ. ಈಗ ನೋಡಿ ಇಲ್ಲಿ +3y -3y ಇದೆ, ಅದಕ್ಕೆ ಕೂಡ್ತಾ ಹೋಗೋಣ. ಕೂಡಿದರೆ ಅದೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಹೌದಾ? ಇಲ್ಲಿ ಕೂಡಬೇಕಲ್ವಾ, ಅದಕ್ಕೆ 3x ಆಗುತ್ತೆ. ಇಲ್ಲೂ ಸಹ ಕೂಡ್ತಾ ಹೋಗಿ 18 ಆಗುತ್ತೆ. ಅವಾಗ x ಬೆಲೆ ಬೇಕಾಗುತ್ತೆ, 18/3 ಆಗುತ್ತೆ. 3ರಿಂದ ಭಾಗಿಸ್ರಿ, 3 1 3 6 18, x = 6 ಆಗುತ್ತೆ. ಅಂದರೆ x ನ ಬೆಲೆ 6. ಹಾಗಾದರೆ x ನ ಬೆಲೆ 6 ಆದರೆ y ನ ಬೆಲೆ ಕಂಡುಹಿಡಿಬೋದಲ್ಲ? ಎಸ್. ಇವಾಗ ಅದನ್ನು ಸಮೀಕರಣ 1 ಅಂತ ಇತ್ತುಕೊಂಡ್ರೆ 1ರಲ್ಲಿ ಆದೇಶ ಮಾಡೋಣ. x + 3y = 6 ಆದರೆ x ನ ಬೆಲೆ 6 ಅಂತಿದೆ. 6 + 3y 6 ಆಗುತ್ತೆ. ಆವಾಗ 3y = 6 - 6 ಆಗುತ್ತೆ. 3y = 0 ಆಗುತ್ತೆ. y = 0 ಆಗುತ್ತೆ. ಯಾಕೆ? 0 ಎನಿಥಿಂಗ್ ಅಂತ ಯಾವುದೇ ಸಂಖ್ಯೆ ಇರಲಿ, ಅದು 0ಗೆ ಸಮವಾಗುತ್ತೆ. ಅದಕ್ಕೆ ಈ y ನ ಬೆಲೆ ಏನಾಗುತ್ತೆ? 0.
ಎಕ್ಸ್ನ ಬೆಲೆ ಎಷ್ಟಾಗಿದೆ 6 ಆಗಿದೆ. ಕರೆಕ್ಟಾ? ಇದು ನೋಡಿ 2 ಮಾಸ್ 2 ಅಂಕ ಕಂಪಲ್ಸರಿ ಇರ್ತದೆ. ಇವು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಮಾಸ ಕಂಡುಹಿಡಿಯೋದಿರ್ಬೋದು, ಲಾಸ ಕಂಡುಹಿಡಿಯೋದಿರ್ಬೋದು, ಅಥವಾ ಸಮೀಕರಣವನ್ನು ಬಿಡಿಸಿ ಅಂತಕ್ಕಂಥದ್ದು ಕಂಪಲ್ಸರಿ ಕ್ವಶನ್ಸ್ ಇವು. ಆ್ಯನ್ಯಲ್ ಎಕ್ಸಾಮಲ್ಲೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಕೇಳ್ತಾರೆ. ಇದರಲ್ಲೂ ಸಹ ಇವಾಗ ಮಿಡ್ ಟರ್ಮಲ್ಲೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇರ್ತವೆ. ಅದಕ್ಕೆ ಇವನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಅರ್ಥ ಆಯ್ತಲ್ವ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, 2x² - 5x + 3 = ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮೀಕರಣದ ಮೂಲಗಳನ್ನು ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಅದನ್ನು ಅಪವರ್ತನ ವಿಧಾನದಲ್ಲಾದರೂ ಮಾಡ್ಬೋದು, ಅಥವಾ ಅಪವರ್ತನ ಆಗಲಿಲ್ಲ ಅಂದರೆ ಸೂತ್ರದ ಸಹಾಯದಿಂದ ಮಾಡ್ಬೋದು. ಇವಾಗ ಸೂತ್ರದ ಸಹಾಯದಿಂದ ಕಡಿಮೆ ಆಗಿದೆ, ಅದಕ್ಕೆ ಅಪವರ್ತನ ವಿಧಾನದಿಂದನೇ ಮಾಡ್ಬೋದು. ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂದರೆ ನಾವೇನು ಮಾಡೋಣ? ಅವೆರಡನ್ನ ಗುಣಿಸ್ತಾ ಹೋಗಬೇಕು. ಫಸ್ಟು ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆಯನ್ನು ಗುಣಿಸಿದರೆ ಎಷ್ಟಾಗುತ್ತೆ? 6x² ಆಗುತ್ತೆ. ಅದನ್ನು 2 ಪದಗಳನ್ನಾಗಿ ಬರೀರಿ. ನಾವು ಈ 2ರಿಂದನೇ ಬರೀಬೋದು. 2 3 6 ಆಗುತ್ತೆ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್, 2ಕ್ಕೂ ಮೈನಸ್ ಆಗ್ತಾ ಹೋಗಿ. ಯಾಕೆ? 2ಕ್ಕೂ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅವಾಗ 2x - 3x ಅಂದರೆ 5x ಆಗುತ್ತೆ. ಅಂದರೆ ಮಧ್ಯ ಪದ ಬರುತ್ತೆ ನಮಗೆ. ಆ ಮಧ್ಯ ಪದ ಬರೋದ್ರಿಂದ ನಾವು ಅದೇ ರೀತಿಯಾಗಿ ಬರಿತಾ ಹೋಗಬೇಕು. ಇವಾಗ ನೋಡೋಣ, ಇವಾಗ ಇದನ್ನು ಹೆಂಗೆ ಬಿಡಿಸ್ಬೇಕು ಅಂತಕ್ಕಂಥದ್ದು ನಾನು ಬರಿತಾ ಹೋಗ್ತೀನಿ. ಇಲ್ಲಿ ನೋಡಿ, 2x² - 5x, ಈ 5x + 3 = 0 ಅಂತ ಇದೆ. ಇದನ್ನು 2x² - 2x - 3x + 3 = 0 ಅಂತ ಬರೀಬೇಕು. ಇವಾಗ ನೋಡಿ, ಇವೆರಡರಲ್ಲಿ ಏನು ಕಾಮನ್ ತೆಗಿಬೋದು? 2x ಕಾಮನ್ ತೆಗಿಯೋಣ. ಏನು ಉಳಿಯಿತು? x - 1 ಆಗುತ್ತೆ. ಇದರಲ್ಲಿ -3 ಕಾಮನ್ ತೆಗೀರಿ, x - 1 ಆಗುತ್ತೆ, = 0. ಇವಾಗ 2x - 3 = 0 ಆಗುತ್ತೆ, ಅಥವಾ x - 1 = 0 ಆಗುತ್ತೆ. ಇವಾಗ 2x = 3 ಆಗುತ್ತೆ, x = 3/2, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ x ಏನಾಗುತ್ತೆ? ಇಲ್ಲಿ -1 ಇದ್ದಿದ್ದು ಈ ಕಡೆ ಬರುತ್ತೆ, +1. ಅಂದರೆ 1, 3/2 ಅದರ ಮೂಲಗಳಾಗಿದೆ, ಅಂದರೆ ಸಮೀಕರಣದ ಮೂಲಗಳು ಅಂತ ಹೇಳ್ಬೋದು. ಯಾವುದಾದ್ರು ಕ್ವಶನ್ 19ನೇ ಕ್ವಶನ್ಗೆ ಉತ್ತರ. ಇದು 2 ಅಂಕದ ಇರೋದ್ರಿಂದ ನಾವು ನೀಟಾಗಿ ಇದನ್ನು ಬರೀಲೇಬೇಕು. ಯಾಕೆಂದರೆ ಇವಾಗಿಂದಲೇ ನೀವು ಅವನ್ನು ಬಿಡಿಸ್ತಕ್ಕಂಥದ್ದು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಂಥ ಕ್ವಶನ್ಸ್ ಏನು ಮಾಡಬೇಕು? ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಿ ನಿಮಗೆ ತುಂಬ ಈಸಿಯಾಗಿ ಅದನ್ನು ಬರೀಬೋದು. ನೆಕ್ಸ್ಟ್, ಶೋಧಕವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇದೆ. ಈ ಶೋಧಕವನ್ನು ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಗೊತ್ತಿದೆ ನಿಮಗೆ. ಶೋಧಕ ಅಂದರೆ ಏನು? ಡೆಲ್ಟಾ ಅಂತ ಇರ್ತೀವಿ. b² - 4ac. ಇಲ್ಲಿ b² ನ ಬೆಲೆ ಎಷ್ಟು? -7 ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. -4 ಇಂಟು a ಅಂದರೆ ಎಷ್ಟು? ಏನಿಲ್ಲ ಅಂದರೆ 1 ಇರುತ್ತೆ, ಅದಕ್ಕೆ a ಬೆಲೆ 1 ಆಗುತ್ತೆ. ಇದು c ಬೆಲೆ ಎಷ್ಟಾಗುತ್ತೆ? 12 ಆಗುತ್ತೆ. ನೋಡಿ, ಮಲ್ಟಿಪ್ಲಿಕೇಶನ್ ಮಾಡೋಣ. 7² ಅಂದರೆ 7 - 49 -12 ಇಂಟು 4 12 48 ಆಗುತ್ತೆ. ಆವಾಗ 1 ಬರುತ್ತೆ. ಅಂದರೆ ಡೆಲ್ಟಾ ಅದೇನಾಗುತ್ತೆ? 1, ಬೆಲೆ 1 ಆಗುತ್ತೆ. ಹಾಗಾದರೆ ಮೂಲಗಳು ಏನಾಗಿರುತ್ತೆ? ಮೂಲಗಳ ಸ್ವಭಾವ ಹೇಗಿರುತ್ತೆ ಅಂದರೆ, ಡೆಲ್ಟಾ ಅನ್ನೋದು 0ಗಿಂತ ಜಾಸ್ತಿ ಇದೆ. ಅದಕ್ಕೆ ಏನಾಗುತ್ತೆ ಅಂದರೆ ಮೂಲಗಳು 2 ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿದೆ. ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. ವಾಸ್ತವ ಮತ್ತು ವಿಭಿನ್ನವಾಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡೋಣ. ನೆಕ್ಸ್ಟ್ 21ನೇ ಕ್ವಶನ್ ನೋಡಿ. 5, 9, 13, 17 ಅಂತಕ್ಕಂಥದ್ದು ಈ ಸಮೀಕರಣ ಸ್ಟಡಿ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ 20ನೇ ಪದ. ಇಲ್ಲಿ ನೋಡಿ, a ಬೆಲೆ ಎಷ್ಟಾಗುತ್ತೆ? 5 ಆಗುತ್ತೆ. d ಬೆಲೆ 9 - 5 ಅಂತ ತೊಗೊಳ್ಳೋಣ. d ಏನಾಗುತ್ತೆ? ಅವಾಗ 4 ಆಗುತ್ತೆ. n 20 ಆಗುತ್ತೆ. ಫಾರ್ಮುಲಾ ಇಲ್ಲಿ ಸ್ಟಡಿಯ 20ನೇ ಪದ ಅಂತ ಕೇಳಿದ್ದಾರೆ. 20ನೇ ಪದ ಅಂದರೆ ಯಾವ್ದು ತೊಗೊಳ್ಬೇಕು? ಅವಾಗ an a + n - 1 ಇಂಟು d ಅಂತ ಆದೇಶ ಮಾಡಿ, ಅವಾಗ ನಿಮ್ಗೆ ಅದಕ್ಕೆ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇದರಲ್ಲಿ ಸಮಾಂತರ ಸ್ಟಡಿಯಲ್ಲಿ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಸೂತ್ರ ಕೇಳಿದಾಗ ಅದು ಚೇಂಜ್ ಆಗುತ್ತೆ. ಕೆಳಗಡೆ r ಅಂತ ಇದೆ ಅಲ್ವಾ, ಅಲ್ಲಿ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಕೇಳಿದ್ದಾನೆ. ಇವಾಗ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರಕ್ಕೆ ಅಪ್ಲೈ ಮಾಡ್ತಾ ಹೋಗ್ತೀನಿ ನೋಡಿ. ಇಲ್ಲಿರ್ತಕ್ಕಂಥ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ a ಎಷ್ಟು? 7 ಅಂತ ಕೊಟ್ಟಿದ್ದಾರೆ. d ಏನಾಗುತ್ತೆ? 10 - 7 ಅಂದರೆ d 3 ಆಗುತ್ತೆ. n ಬೆಲೆ 25 ಪದಗಳಿರೋದ್ರಿಂದ 25 ಆಗುತ್ತೆ. SN ಫಾರ್ಮುಲಾ SN n/2 ಇಂಟು 2a + n - 1 ಇಂಟು d. ಈ ಸೂತ್ರವನ್ನು ಹಾಕ್ಕೊಂಡು ಮಾಡಿದರೆ ನಮಗೆ
ಈ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ 22ನೇ ಚಿತ್ರ ಇಲ್ಲಿ ನೋಡೋಣ. ಕ್ವಶನ್ 22ನೇ ಕ್ವಶನ್ ಚಿತ್ರದಲ್ಲಿ LM ಈಸ್ ಪ್ಯಾರಲಲ್ ಟು CB ಅಂತ ಹೇಳಿದ್ದಾರೆ ಮತ್ತು LN ಅಂತಕ್ಕಂಥದ್ದು ಪ್ಯಾರಲಲ್ ಟು CD ಆಗಿದೆ. ಹಾಗಾದರೆ ಇದನ್ನು AM/AB AN/AD ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಇದು 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇದು ಫಸ್ಟ್ ನಾವೇನು ಮಾಡಬೇಕಂದ್ರೆ ಈ ತ್ರಿಭುಜವನ್ನು ತೊಗೊಳ್ಬೇಕು. ತ್ರಿಭುಜ ACB ಅಂತ ತೊಗೊಂಡ್ರೆ ನಾನು ರೇಷಿಯೋ ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಇವೆರಡು ಪ್ಯಾರಲಲ್ ಕೊಟ್ಟಿರೋದ್ರಿಂದ ರೇಷಿಯೋ ಏನಾಗುತ್ತೆ ಅಂದರೆ AM/AB ಅಂತ AM/AB AL/AC ಆಗುತ್ತೆ. ಇದು ಸಮೀಕರಣ 1. ಅದೇ ರೀತಿಯಾಗಿ ತ್ರಿಭುಜ ACD ಅಂತ ಇದನ್ನು ತೊಗೊಳ್ಳೋಣ. ಈ ತ್ರಿಭುಜ ಅಂತ ತೊಗೊಂಡಾಗ ಇನ್ನೊಂದು ರೇಷಿಯೋ ಬರುತ್ತೆ. ಅದು ಏನಾಗಿರುತ್ತೆ ಅಂದರೆ AM/AD ಈಕ್ವಲ್ಸ್ AL/AC ಆಗುತ್ತೆ. ಇದು ಸಮೀಕರಣ 2 ಅಂತ ತೊಗೊಳ್ಳೋಣ. ನೋಡಿ ಸಮೀಕರಣ 1 ಮತ್ತು 2 ನೋಡ್ರಿ, ಇಲ್ಲಿ RHS ಎರಡು ಸೇಮ್ ಒಂದೇ ಆಗಿದೆ. ಅದಕ್ಕೆ ದೇರ್ಫೋರ್ ಅಂತ ಬರೆದು ಸಮೀಕರಣ 1 ಮತ್ತು 2ರಿಂದ AM/AB ಈಕ್ವಲ್ಸ್ AL/AC AM/AM ಇದು AM/AD ಆಗುತ್ತೆ. AM ಅಲ್ಲ, ಇದು N ಆಗುತ್ತೆ. N ಇದು AN/AD ಆಗುತ್ತೆ. ನಾವು ಈ ರೀತಿಯಾಗಿ ಬರೀಬೋದು. ಇದು ನೇರವಾಗಿ ಬರೀತಕ್ಕಂಥದ್ದು 2 ಅಂಕದ ಪ್ರಶ್ನೆ ಇರೋದ್ರಿಂದ ನಾವು ನೇರವಾಗಿ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. -5, 7 -3, 2 ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಿದೆ. ಅದು ಡಿಸ್ಟೆನ್ಸ್ ಫಾರ್ಮುಲಾ D = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇದರಲ್ಲಿ ಆದೇಶ ಮಾಡ್ತಾ ಹೋಗಿ ಅದು ಆನ್ಸರ್ ಗೊತ್ತಾಗ್ಬಿಡುತ್ತೆ. ಹೌದಾ? ನೆಕ್ಸ್ಟು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೊತ್ತ ಕೊಟ್ಟಿದ್ದಾರೆ. ಮೊತ್ತ ಅಂದರೆ ಏನು? ಆಲ್ಫಾ ಪ್ಲಸ್ ಬೀಟಾ ಅಂತ ಇರ್ತೀವಿ. ಆಲ್ಫಾ ಪ್ಲಸ್ ಬೀಟಾ = -3, ಆಲ್ಫಾ ಇಂಟು ಬೀಟಾ = 2 ಆಗಿದೆ. ಆದರೆ ವರ್ಗ ಸಮೀಕರಣದ ಬಹುಪದೋಕ್ತಿಯನ್ನು ಬರೀರಿ ಅಂತ ಹೇಳಿದರೆ ಇಲ್ಲಿ ಬಹುಪದೋಕ್ತಿಯನ್ನು ಬರೆಯೋದು. ಬಹುಪದೋಕ್ತಿ ಅಂದರೆ ಅಲ್ಲಿ ಏನು ಬರೀಬೇಕು? ಈ ಸಮೀಕರಣ ಬರೀಬೇಕು. ಆ ಸಮೀಕರಣಕ್ಕೆ ಒಂದು ಸೂತ್ರ ಕೊಟ್ಟಿದ್ದಾರೆ. x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ = 0. ಇದು ಸಮೀಕರಣ. ಇದು ಅಷ್ಟೇ. ಈ ಒಂದು ಸಮೀಕರಣ ಈಗಿನ ಪುಸ್ತಕಗಳಲ್ಲಿ ಇಲ್ಲ. ಇದಕ್ಕೆ ನಾನು ಅದಕ್ಕೆ ಈ ಸಮೀಕರಣವನ್ನು ಬರೆದು ಇದನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಒಂದು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. x² ಹಾಗೆ ಬರೆಯೋಣ. ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ -3 ಆಗುತ್ತೆ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ 2 ಆಗುತ್ತೆ. = 0. x² ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2 = 0. ಇದು ವರ್ಗ ಸಮೀಕರಣ ಆಗುತ್ತೆ. ಇದೇ ಬಹುಪದೋಕ್ತಿ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಅಂತ ಹೇಳಿದರೆ ಶೂನ್ಯತೆಗಳ ಮೊತ್ತ ಫಾರ್ಮುಲಾ ಏನು? ಆಲ್ಫಾ ಪ್ಲಸ್ ಬೀಟಾ = -b/a. ಶೂನ್ಯತೆಗಳ ಗುಣಲಬ್ಧ ಅಂತ ಹೇಳಿದರೆ ಆಲ್ಫಾ ಇಂಟು ಬೀಟಾ = c/a. ಇಲ್ಲಿ a ವ್ಯಾಲ್ಯೂ ಎಷ್ಟಾಗುತ್ತೆ? a ವ್ಯಾಲ್ಯೂ 1 ಆಗುತ್ತೆ. ಆಮೇಲೆ b ವ್ಯಾಲ್ಯೂ -2, c ವ್ಯಾಲ್ಯೂ -8. ಈ ಏನಿದೆ ಬೆಲೆಯನ್ನು ಆದೇಶ ಮಾಡಿದಾಗಿದ್ದಲ್ಲಿ ನಮಗೆ ಉತ್ತರ ಬರುತ್ತೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ತುಂಬ ಕೇಳ್ತಾ ಹೋಗ್ತವೆ. ನೀವು ನೀಟಾಗಿ ಪ್ರತಿದಿನ 1, 2, 3 ಅಂಕಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಅಭ್ಯಾಸ ಮಾಡ್ತಾ ಹೋಗಿ ನಿಮಗೆ ತುಂಬ ಈಸಿಯಾಗಿ ಅಂಕಗಳನ್ನು ಗಳಿಸ್ಬೋದು. ನೆಕ್ಸ್ಟ್ ಕ್ವಶನ್ಗಳು ನೋಡ್ತಾ ಹೋಗಿ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇದು 3 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳು ಇವೆಲ್ಲ. 3 ಅಂಕದ ಪ್ರಶ್ನೆಗಳನ್ನು ಒಂದೊಂದು ಚಾಪ್ಟ್ರಿಗೆ 1 ಅಥವಾ 2 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. 3 ಅಂಕದ ಪ್ರಶ್ನೆಗಳು ಇವೆಲ್ಲವೂ ಸಹ 3 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಎಷ್ಟಿರ್ತವೆ? 9 ಪ್ರಶ್ನೆಗಳಿರ್ತವೆ. ಅದಾದ ನಂತರ ನಿಮಗೆ 4 ಅಂಕದ ಪ್ರಶ್ನೆಗಳಲ್ಲಿ 4 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಯಾಕೆ? ಔಟ್ ಆಫ್ 4 ತೆಗಿಬೇಕಂದ್ರೆ ತುಂಬ ಇಂಪಾರ್ಟೆಂಟ್. ಈ 4 ಅಂಕದ ಪ್ರಶ್ನೆಯಲ್ಲಿ ಒಂದು ನಕ್ಷೆ ವಿಧಾನ ಕಂಪಲ್ಸರಿ ಇರುತ್ತೆ. ಮತ್ತು ಸಮಾಂತರ ಸ್ಟಡಿದಂತೂ ತುಂಬ ಇಂಪಾರ್ಟೆಂಟು. ಯಾರು ಸಮಾಂತರ ಸ್ಟಡಿಯನ್ನು ಮಾಡ್ತಾರೋ ಅವರು 100% ಔಟ್ ಆಫ್ 4 ತೆಗಿತಕ್ಕಂಥ ಚಾನ್ಸಸ್ ಇದೆ. ಮತ್ತು ಕೊನೆಯ ಪ್ರಶ್ನೆ ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. ಇದು 5 ಅಂಕ ಇದೆ. ನಿರೂಪಣೆಗೆ 1 ಅಂಕ ಇರುತ್ತೆ, ಸಾಧನೆಗೆ 4 ಅಂಕ ಇರುತ್ತೆ.
ಒಟ್ಟು 80 ಅಂಕಗಳಿರುತ್ತೆ. ಅದಕ್ಕೆ ಪ್ರತಿದಿನ ಏನು ಮಾಡಬೇಕು, 10 ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಿ ಒಳ್ಳೆ ಅಂಕಗಳನ್ನು ಪಡೆದಿರಾ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.